ವಕ್ಫ್ ವಿಚಾರವಾಗಿ ಕರ್ನಾಟಕ ರಾಜ್ಯದಿಂದ ಸುಮಾರು 7 ರಿಂದ 10 ಜಿಲ್ಲೆಗಳು ಇವತ್ತು ಪ್ರವಾಸವನ್ನು ಯತ್ನಾಳ್ ಅವರ ನೇತೃತ್ವದಲ್ಲಿ ಮತ್ತು ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿಯವರ ಮಾರ್ಗದರ್ಶನದಲ್ಲಿ ಇದನ್ನು ಮಾಡ್ತಾ ಇದ್ದೀವಿ. ಮತ್ತು ವಕ್ಫ್ ವಿಚಾರವಾಗಿ ಸುಮಾರು 65,000 ಪ್ರಾಪರ್ಟಿಗಳು ಕರ್ನಾಟಕದಲ್ಲಿ ಮತ್ತು ಪ್ರತಿ ಜಿಲ್ಲೆಯಲ್ಲೂ ಕೂಡ ಸಾವಿರಾರು ಪ್ರಾಪರ್ಟಿಗಳು ಕೆಲವೆಲ್ಲವೂ ಕೂಡ ಧಾರ್ಮಿಕವಾಗಿ ದುರುಪಯೋಗ ಆಗಿದ್ದಾವೆ ಮತ್ತು ಆರ್ಥಿಕವಾಗಿರ್ತಕ್ಕಂಥ ಪರಿಸ್ಥಿತಿಗಳನ್ನು ಅದನ್ನು ದುರುಪಯೋಗ ಮಾಡ್ಕೊಂಬಿಟ್ಟು ಸರ್ಕಾರಕ್ಕೆ ಆದಾಯ ಬರೆದಿಲ್ದಂಗೆ, ವಕ್ಫ್ ಬೋರ್ಡಿಗೆ ಆದಾಯ ಬರೆದಿಲ್ದಂಗೆ ಅದನ್ನು ದುರುಪಯೋಗ ಮಾಡ್ಕೊಂಡಿರ್ತಾರೆ ಮತ್ತು ಬಹಳಷ್ಟು ಜಾಗಗಳಲ್ಲಿ ಜಮೀನುಗಳನ್ನು ಕಬಳಿಸಿದ್ದಾರೆ. ಇದು ಬಹಳಷ್ಟು ದಶಕಗಳಿಂದ ಮಾಡ್ತಾ ಬಂದಿರತಕ್ಕಂಥ ಕೆಲಸ ಆಗೋಗಿದೆ. ಅದಕ್ಕೋಸ್ಕರನೇ ಕೇಂದ್ರ ಸರ್ಕಾರ ಇವತ್ತು ಆ ಆಕ್ಟನ್ನ, ಆ ಬಿಲ್ಲನ್ನು ತಗೊಂಬಂದ್ಬಿಟ್ಟು ತಿದ್ದುಪಡಿ ಮಾಡಬೇಕು ಅಂತೇಳಿ ಟೇಬಲ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲ ಒಂದು JPCನ ಮಾಡಬೇಕು ಅಂತೇಳಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿನ ಮುಂದೆ ಇದನ್ನು ಕೊಟ್ಟಿದೆ. ಇವಾಗ ಅವರು ಸಾಕಷ್ಟು ಅದ್ರ ಬಗ್ಗೆ ಅಧ್ಯಯನವನ್ನು ಮಾಡಿಬಿಟ್ಟು ಇವಾಗ ಭಾಳಷ್ಟು ರಾಜ್ಯಗಳಿಗೆ ಹೋಗಿ ಬಂದಿದ್ದಾರೆ. ಇನ್ನೂ ಕೆಲವು ರಾಜ್ಯಗಳಿಂದ ವರದಿಗಳನ್ನು ತರಿಸ್ಕೋಬೇಕು ಅಂತಿದ್ದಾರೆ. ವಿಶೇಷವಾಗಿ ಕರ್ನಾಟಕದಲ್ಲಿ ಬಸವರಾಜ ಭಟ್ಟರು ಯತ್ನಾಳ್ ಅವರು ಮಾಡಿರ್ತಕ್ಕಂಥ ಒಂದು ಹೋರಾಟದ ಕಿಡಿ ಏನಿತ್ತು ಅದು ಒಂದು ದೊಡ್ಡ ಜ್ವಾಲೆಯಾಗಿ ಇವತ್ತು ಕರ್ನಾಟಕದಲ್ಲಿ ಮತ್ತು ಇಡೀ ದೇಶದಲ್ಲಿ ಅದು ಒಂದು ದೊಡ್ಡ ಒಂದು ಬದಲಾವಣೆಯನ್ನು ವಕ್ಫ್ ವಿಚಾರವಾಗಿ ತರ್ತಕ್ಕಂಥ ಕೆಲಸ ಆಗಿದೆ. ಈಗಾಗಲೇ ನಾವೇನು 7-8 ಜಿಲ್ಲೆಗಳಲ್ಲಿ ಇವಾಗ ಪ್ರವಾಸ ಮಾಡಿದ್ವಿ. ಸಾವಿರಾರು ರೈತರು ನಮಗೆ ನೇರವಾಗಿ ನೆರೆದಿರ್ತಕ್ಕಂಥ ಘಟನೆಯನ್ನು ಮತ್ತು ದಾಖಲಾತಿಗಳನ್ನು ನಮ್ಮ ಮುಂದೆ ಸ್ಪಷ್ಟವಾಗಿ ಇಟ್ಟಿದ್ರು. ಆ ದಾಖಲಾತಿಗಳನ್ನು ನಾವು ಇವತ್ತು JPC ಮುಂದೆ ತಂದು ಅದನ್ನು ಸನ್ಮಾನ್ಯ ಜಗದಾಂಬಿಕಾ ಪಾಲ್ ಅವರ ಮುಂದೆ ಅವರು ಸುಮಾರು ನಿನ್ನೆ ನಮ್ಮ ಜೊತೆಗೆ ಇಡೀ ತಂಡದ ಜೊತೆಗೆ 1.5 ಗಂಟೆಗಳ ಕಾಲ ಪೂರ್ಣ ಪ್ರಮಾಣದ ಅಧ್ಯಯನವನ್ನು ನಮಗೆ ಮಾಡಿ ಮತ್ತು ಇವತ್ತು ಅವರ ಆಫೀಸಿಗೆ ನಮ್ಮನ್ನು ಕಳಿಸ್ಕೊಟ್ಬಿಟ್ಟು ಡೆಪ್ಯೂಟಿ ಸೆಕ್ರೆಟರಿ ಮತ್ತು ಅಂಡರ್ ಸೆಕ್ರೆಟರಿಗಳ ಜೊತೆಗೆ ನಮ್ಮನ್ನು ಕೂರಿಸಿ ಇವತ್ತು ಪಾರ್ಲಿಮೆಂಟ್ ಅನೆಕ್ಸ್ಟಲ್ಲಿ ಇವತ್ತೆಲ್ಲದೂ ಸುಮಾರು ಅಲ್ಲಿ ಒಂದು 2 ಗಂಟೆಗಳ ಕಾಲ ನಾವೆಲ್ಲರೂ ಅದನ್ನು ಮಾಹಿತಿಗಳನ್ನು ಕೊಟ್ಟು ಅವರಿಂದ ಕೆಲವು ಮಾಹಿತಿಗಳನ್ನು ನಾವು ಪಡ್ಕೋಬೇಕಿತ್ತು ಮತ್ತು ಇದನ್ನು ಪೂರ್ಣ ಪ್ರಮಾಣದಲ್ಲಿ JPCಯ ಕಮಿಟಿ ಮುಂದೆ ರೈತರನ್ನ ಮತ್ತು ದಾಖಲಾತಿಗಳನ್ನು ನಾವು ಸಬ್ಮಿಟ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ. ಸುಮಾರು ಇವತ್ತು ಸಬ್ಮಿಟ್ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಪ್ರಕಾರ ಸುಮಾರು 2,500 ಡಾಕ್ಯುಮೆಂಟ್ಸ್ನ ನಾವು ಈಗಾಗಲೇ ಅವ್ರ ಮುಂದೆ ಸಬ್ಮಿಟ್ ಮಾಡಿದ್ದೀವಿ. ಇದ್ರ ತಿದ್ದುಪಡಿಯನ್ನು ಆಗಬೇಕು ಆಗಿರೋದು ಸೆಕ್ಷನ್ಸ್ ವೈಸ್ ಎಲ್ಲದೂ ಆಗಬೇಕು. ಕೆಲವು ಈಗ ಆಂಧ್ರದಲ್ಲಿ ತತ್ಕ್ಷಣದಿಂದ ಹೇಳಿದ್ದಾರೆ, ಅಂದರೆ ವಕ್ಫ್ ಕಮಿಟಿ ಕೆಲಸ ಮಾಡಬಾರ್ದು, ಇದನ್ನ ಆಕ್ಟ್ ಮುಗಿಯೋವರೆಗೂ ದಿಸ್ ಈಸ್ ಪುಟ್ ಅಂಡರ್ ಸಸ್ಪೆನ್ಷನ್ ಅಂತ ಹೇಳಿ ಚಂದ್ರಬಾಬು ನಾಯ್ಡು ಅವರು ಮಾಡಿದ್ದಾರೆ. ನಾವು ಅದಕ್ಕೆ ಇವ್ರನ್ನ ಸರ್ಕಾರವನ್ನು, ಕೇಂದ್ರ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತೀವಿ. ಇವತ್ತು ಕಾನೂನಿನ ಬದಲಾವಣೆ ಆಗ್ತಾ ಇರತಕ್ಕಂಥ ಪರಿಸ್ಥಿತಿ ಇರೋದ್ರಿಂದ ತಕ್ಷಣದಲ್ಲಿ ದೇಶದಾದ್ಯಂತ ವಕ್ಫ್ ಬೋರ್ಡನ್ನ ನಿಲ್ಲಿಸ್ಬಿಟ್ಟು ಆದೇಶ ಮಾಡಿ ಇದರ ಬದಲಾವಣೆ ಬರೋವರೆಗೂ, ಇದು ನೈಜವಾಗಿರ್ತಕ್ಕಂಥ ಪರಿಸ್ಥಿತಿ ಬರೋವರೆಗೂ ಯಾವುದೇ ಕಾರಣಕ್ಕೂ ಕೂಡ ವಕ್ಫ್ ಆಫೀಸ್ಗಳು ಕೆಲಸ ಮಾಡಬಾರ್ದು. ದಾಖಲಾತಿಗಳನ್ನು, ಅಲ್ಲಿರ್ತಕ್ಕಂಥ ದಾಖಲಾತಿಗಳನ್ನ ಬದಲಾವಣೆ ಮಾಡೋದು, ವಕ್ಫ್ ಅಂತ ಹೇಳಿ ರೆವೆನ್ಯೂ ಲ್ಯಾಂಡ್ಗಳನ್ನ ಬದಲಾವಣೆ ಮಾಡೋದು, ಮಾರಾಟ ಮಾಡೋದು, ರೆಂಟಲ್ ಮಾಡೋದು, ಇದು ಯಾವುದನ್ನೂ ಕೂಡ ಮಾಡಬಾರ್ದು. ಮತ್ತು 1952ರಿಂದ ವಕ್ಫ್ ಆಕ್ಟ್ ಬಂದಾಗ್ಲಿಂದ ಹಿಡಿದು ಇವತ್ತಿನವರೆಗೂ ಅದಕ್ಕೆ ಎಲ್ಲ ರೀತಿಯ ಸೋಷಿಯಲ್ ಆಡಿಟಿಂಗ್ ಆಗಬೇಕು, ಫೈನಾನ್ಷಿಯಲ್ ಆಡಿಟಿಂಗ್ ಆಗಬೇಕು, ಈ ಪ್ರಾಪರ್ಟೀಸ್ ಎಲ್ಲವೂ ಕೂಡ ಫೋಟೋ ಆಡಿಟಿಂಗ್ ಆಗಬೇಕು, ಸಾಮಾಜಿಕವಾಗಿರ್ತಕ್ಕಂಥ ಆಡಿಟಿಂಗ್ ಆಗಬೇಕು ಅಂತ ಹೇಳಿ ಇದನ್ನೆಲ್ಲದನ್ನು ಕೂಡ ನಾವು ಇವತ್ತು JPC ಮುಂದೆ ಇಟ್ಟಿದ್ದೀವಿ. ಹಾಗಾಗಿ ಎಲ್ಲೆಲ್ಲಿ ರೈತರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ನೈಜವಾಗಿರ್ತಕ್ಕಂಥದ್ದು, ಇದು ಯಾವುದೇ ಗಿಮಾಜದಲ್ಲ, ರೈತರು ಅನ್ನೋ ಪದದಲ್ಲಿ ಎಲ್ಲ ಸಮಾಜಗಳು ಬರ್ತವೆ, ಎಲ್ಲ ಧರ್ಮಗಳು ಬರ್ತವೆ. ಹಾಗಾಗಿ ನಾವು ಇವತ್ತು ಈ ವಕ್ಫ್ ವಿಚಾರದಲ್ಲಿ ಯಾರು ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಲೂಟಿ ಮಾಡಿದ್ದಾರೆ ಅಥವಾ ರೈತರ ಹೆಸರಲ್ಲಿ ಲೂಟಿ ಮಾಡ್ತಾ ಇದ್ದಾರೆ, ಅವರು ಯಾರೇ ಇರ್ಬೋದು. ಈಗಾಗಲೇ ಮನಪಾಡಿ ಅವರ ರಿಪೋರ್ಟ್ನಲ್ಲಿ ಇವಾಗ ಅವರೇ ಖುದ್ದಾಗಿ ಬಂದ್ಬಿಟ್ಟು ಸುಮಾರು 500 ಪುಟಗಳ ರಿಪೋರ್ಟನ್ನು ಸಬ್ಮಿಟ್ ಮಾಡಿದ್ದಾರೆ. ನಾವು ಕೂಡ ನಾನೇ ಅದಕ್ಕೆ ಇದು ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಂಡ್ ಮೈನಾರಿಟೀಸ್ನ ನಾನು ಲೆಜಿಸ್ಲೇಟಿವ್ ಕಮಿಟಿ ಚೇರ್ಮನ್ ಆದಂಥ ಸಂದರ್ಭದಲ್ಲಿ ನಾವೇ ಸುಮಾರು 1400 ಪುಟಗಳನ್ನು ನಾವು ದಾಖಲಾತಿಗಳನ್ನ ಸ್ಕ್ಯಾನ್ ಮಾಡಿಬಿಟ್ಟು ಸರ್ಕಾರದಲ್ಲಿ ಡಾಕ್ಯುಮೆಂಟ್ ಮಾಡಿದ್ದೀವಿ. ಅದನ್ನು ಇವತ್ತು JPCಗೆ ಕೂಡ ನಾವು ಸಬ್ಮಿಟ್ ಮಾಡಿದ್ದೀವಿ. ಹಾಗಾಗಿ ನಮ್ಮ ಹೋರಾಟ ಬೇರೆ ನೋಡಿದ ತಕ್ಷಣನೇ ಇದು ಯಾರ್ದೋ ವಿರುದ್ಧವಾಗಿ ವಕ್ಫ್ ಹೋರಾಟ ಮಾಡ್ತಾ ಇದ್ದಾರೆ, ರಾಜಕೀಯವಾಗಿ ಇಲ್ಲೇನೋ ಬಣ ಇದ್ದಾವೆ, ಇವೆಲ್ಲವೂ ಕೂಡ ನಮ್ಮ 4 ಗೋಡೆ ಮಧ್ಯದಲ್ಲಿ ಮಾಡ್ಕೊಳ್ತಕ್ಕಂಥ ಕೆಲಸ. ಬಟ್ ಮುಖ್ಯವಾಗಿ ನಾವು ಮಾಡ್ತಾ ಇರ್ತಕ್ಕಂಥದ್ದು
ವಕ್ಫ್ ಲ್ಯಾಂಡ್ ಏನಿದೆ ಇಡೀ ರಾಜ್ಯದ ಸಮಸ್ಯೆ ಅಲ್ಲ, ಇದು ದೇಶದ ಸಮಸ್ಯೆ ಇದೆ. ಇದು ಸರಿಯಾದಂಥ ಹಾದಿಗೆ ತರಲೇಬೇಕು ಅನ್ನೋ ಉದ್ದೇಶ ಅದಕ್ಕೆ JPC ಕಮಿಟಿನಲ್ಲಿ ಇವತ್ತೆಲ್ಲ ಇದ್ದವರು ಅವರೆಲ್ಲ ಸಂತೋಷಪಟ್ಟರು. ನಮ್ಮ ಮಾಹಿತಿಗಳನ್ನೆಲ್ಲ ಅದು ಕಲೆ ಹಾಕಿದ್ದಕ್ಕೆ ಕರ್ನಾಟಕ ಹ್ಯಾಸ್ ಡನ್ ಎ ವೆರಿ ಗುಡ್ ಜಾಬ್. ತುಂಬಾ ಒಳ್ಳೆ ಕೆಲಸ ಮಾಡಿದಿರಿ. ಬೇರೆ ರಾಜ್ಯಗಳಿಗೂ ಕೂಡ ಇದು ಒಂದು ಒಳ್ಳೆ ಮಾರ್ಗದರ್ಶನ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ನಮ್ಮ ಹೋರಾಟದಿಂದ ಅದು ಪ್ರತಿಫಲ ಸಿಕ್ಕಿದೆ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.